ಮಾಜಿ ಶಾಸಕ ಅನ್ನದಾನಿ ಶಿವರಾಮೇಗೌಡ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಾಗ್ದಾಳಿಯನ್ನ ನಡೆಸಿ ಕೆಟ್ಟ ಭಾಷೆಗಳಲ್ಲಿ ಪದಗಳಲ್ಲಿ ಬೈದಿದ್ದಾರೆ. ಶಿವರಾಮೇಗೌಡ ಇಂತಹ ಕೆಲಸಗಳನ್ನ ಮಾಡೋದನ್ನ ಬಿಡಬೇಕು, ಹೆಣ್ಣು ಮಕ್ಕಳು ಪೊರಕೆ ಸೇವೆ ಮಾಡ್ತಾರೆ, ಇಲ್ಲ ಅಂತಂದ್ರೆ ಎಲ್ಲ ಶಿವರಾಮೇಗೌಡ ವಿರುದ್ಧ ಮಾಜಿ ಶಾಸಕ ಅನ್ನದಾನಿ ಕಿಡಿಕಾರಿದ್ದಾರೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ತರ ನೀಚ ರಾಜಕಾರಣವನ್ನ ಮಾಡಬೇಡ ಅಂತ ಕಿಡಿಕಾರಿದ್ದಾರೆ. ಮಂಡ್ಯದ ಮಳವಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡ ವಿರುದ್ಧ ಮಾಜಿ ಶಾಸಕ ಅನ್ನದಾನಿ ಕಿಡಿಕಾರಿದ್ದಾರೆ. ಹೆಣ್ಣು ಮಕ್ಕಳ ಮಾನ ಹರಣ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡ. ಇಂತಹ ಕೆಲಸವನ್ನ ಬಿಟ್ಟುಬಿಡಿ, ಕಾಂಗ್ರೆಸ್ನವರು ಹೆಣ್ಣು ಮಕ್ಕಳ ಬಗ್ಗೆನೂ ವಿಚಾರ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ತಾಕತ್ತಿದ್ರೆ ನಮ್ಮ ವಿರುದ್ಧ ತೊಡೆತಟ್ಟಿ ಬನ್ನಿ, ಹೆಣ್ಣು ಮಕ್ಕಳ ವಿಚಾರ ತಗೊಂಡು ನೀಚ ರಾಜಕಾರಣ ಮಾಡಬೇಡಿ ಅಂತ ಸವಾಲಿಸುತ್ತಿದ್ದಾರೆ. ಶಿವರಾಮೇಗೌಡ ವಿರುದ್ಧ ಮಾಜಿ ಶಾಸಕ ಅನ್ನದಾನಿ ಕಿಡಿಕಾರಿದ್ದಾರೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ತರದ ನೀಚ ರಾಜಕಾರಣವನ್ನ ಮಾಡಬೇಡಿ. ಮಂಡ್ಯದ ಮಳವಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಶಿವರಾಮೇಗೌಡ ಇಬ್ಬರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಹೆಣ್ಣು ಮಕ್ಕಳ ಮಾನ ಹರಣ ಮಾಡ್ತಾ ಇದ್ದಾರೆ ಇವರುಗಳು. ಕಾಂಗ್ರೆಸ್ನವರು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇಂತಹ ಕೆಲಸವನ್ನ ಮಾಡೋದನ್ನ ಬಿಡಬೇಕು, ಹೆಣ್ಣು ಮಕ್ಕಳ ವಿಚಾರವನ್ನೇ ಬಿಡಬೇಕು ಅಂತ ಮಂಡ್ಯ ಕಾಂಗ್ರೆಸ್ ನಾಯಕರಿಗೆ ಏನಾದರೂ ತಾಕತ್ತಿದ್ರೆ ನಮ್ಮ ವಿರುದ್ಧ ತೊಡೆತಟ್ಟಿ ಬನ್ನಿ, ನಾವು ಆವಾಗ ನೋಡ್ಕೊಳ್ತೀವಿ. ಆದರೆ ಈ ರೀತಿ ಹೆಣ್ಣು ಮಕ್ಕಳ ವಿಚಾರ ತಗೊಂಡು ನೀಚ ರಾಜಕಾರಣವನ್ನ ಮಾಡಬೇಡಿ ಅಂತ ಸವಾಲೆಸೆದಿದ್ದಾರೆ ಮಾಜಿ ಶಾಸಕ ಅನ್ನದಾನಿ. ಕಿಡ್ನಾಪ್ ಕೇಸನ್ನ ನಮ್ಮ ನಾಯಕರಾದಂತ ಎಚ್ ಡಿ ರೇವಣ್ಣವ್ರ ಮೇಲೆ ಹಾಕಿ ಅವ್ರನ್ನ ದೇವೇಗೌಡ ಕುಟುಂಬವನ್ನೇ ಜೈಲಿಗೆ ಹಾಕಲೇಬೇಕು ಅಂತಕ್ಕಂಥ ಒಂದು ಇದು ಸಂಕಲ್ಪವನ್ನು ತೊಟ್ಟು ಕಾಂಗ್ರೆಸ್ನವರು ಇವತ್ತು ಅವರ ಹೋರಾಟದಲ್ಲಿ ಯಶಸ್ವಿ ಕಂಡಿದ್ದೀವಿ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ. ಬಹುಶಃ ಇವತ್ತೇನು ಡಿ ಕೆ ಶಿವಕುಮಾರ್ ಅವರ ಪಿತೂರಿ ಇವತ್ತು ಪೆನ್ ಡ್ರೈವ್ ಪಿತಾಮಹ ಅಂತ ಹೇಳಿ ಇವತ್ತು ಬಿರುದು ಕೊಡ್ಬೇಕಾಗ್ತಾ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಇಡೀ ದೇಶದಾದ್ಯಂತ ಪೆನ್ ಡ್ರೈವ್ ನ ಪಿತಾಮಹ ಯಾರಾದ್ರೂ ಇದ್ರೆ ಅದು ಶ್ರೀಮಾನ್ ಶಿವಕುಮಾರ್ ಅವರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜಕೀಯ ಸಿಕ್ಕಂದಿತನದಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಶಿವರಾಮೇಗೌಡ ಇವತ್ತು ಅವರ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ, ನೋಡಿದ್ದೀರಿ. ಇಂಥ ಸಿಕ್ಕಂಡಿ ರಾಜಕಾರಣಿಗಳು ಇವತ್ತು ದಿನಕ್ಕೊಂದು ಉಸಿರಲ್ಲಿ ಬಣ್ಣವನ್ನು ಬದಲಾಯಿಸಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ದೇವೇಗೌಡ ಕುಟುಂಬಕ್ಕೆ ಮಸಿ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಧುಗಳು, ಇವತ್ತು ಈಗಾಗಲೇ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂತ ರಮೇಶ್ ಅವರು, ನಮ್ಮ ನಂದಕುಮಾರ್ ಅವರು ಸಂಕಲ್ಪವನ್ನು ತೊಟ್ಟು ಕಾಂಗ್ರೆಸ್ನವರು ಇವತ್ತು ಅವರ ಹೋರಾಟದಲ್ಲಿ ಯಶಸ್ವಿ ಕಂಡಿದ್ದೀವಿ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ. ಬಹುಶಃ ಇವತ್ತೇನು ಡಿ ಕೆ ಶಿವಕುಮಾರ್ ಅವರ ಪಿತೂರಿ ಇವತ್ತು ಪೆನ್ ಡ್ರೈವ್ ಪಿತಾಮಹ ಅಂತ ಹೇಳಿ ಇವತ್ತು ಬಿರುದು ಕೊಡ್ಬೇಕಾಗ್ತಾ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಇಡೀ ದೇಶದಾದ್ಯಂತ ಪೆನ್ ಡ್ರೈವ್ ನ ಪಿತಾಮಹ ಯಾರಾದ್ರೂ ಇದ್ರೆ ಅದು ಶ್ರೀಮಾನ್ ಶಿವಕುಮಾರ್ ಅವರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜಕೀಯ ಸಿಕ್ಕಂದಿತನದಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಶಿವರಾಮೇಗೌಡ ಇವತ್ತು ಅವರ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ, ನೋಡಿದ್ದೀರಿ. ಇಂಥ ಸಿಕ್ಕಂಡಿ ರಾಜಕಾರಣಿಗಳು ಇವತ್ತು ದಿನಕ್ಕೊಂದು ಉಸಿರಲ್ಲಿ ಬಣ್ಣವನ್ನು ಬದಲಾಯಿಸಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ದೇವೇಗೌಡ ಕುಟುಂಬಕ್ಕೆ ಮಸಿ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಧುಗಳು, ಇವತ್ತು ಈಗಾಗಲೇ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂತ ರಮೇಶ್ ಅವರು, ನಮ್ಮ ನಂದಕುಮಾರ್ ಅವರು, ಜಯರಾಮ್ರವರು ಎಲ್ಲ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.